ಅದು ಅಕ್ಕ ತಂಗಿ ಸಾಂಗ್ ಎಲ್ಲ ಫುಲ್ ಇಮೋಷನಲ್ ಹೌದು. ಅಷ್ಟೆಲ್ಲ ಮಾಡಿ ಅದೊಂದು ಕ್ಲಾಶ್ ಆಗ್ಬಿಡುತ್ತೆ ವಾಶ್ರೂಮ್ ವಿಚಾರಕ್ಕೆ. ಯಾಕದು ಎಲ್ಲಿ ಮಿಸ್ ಹೊಡಿತು ಅಂತ? ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅದು ನಾನು ಅವಳು ಮಾಡಿದ ನಾಟಕ. ಓ ಆಕ್ಚುಲಿ ಸತೀಶ್ ಮತ್ತೆ ಚಂದ್ರಪ್ರಭಾ ಅಲ್ಲ ಮಾಡಿದ ನಾಟಕ, ನೀವಿಬ್ರು ಅಂದ್ರೆ ಏನಾಯ್ತು ಗೊತ್ತಾ, ಒಂದು ಅಂದ್ರೆ ರಾಶಿಕಾ ಪಾಪ ಆಲ್ಮೋಸ್ಟ್ ಹಾಫ್ ಆಫ್ ಮೈ ಏಜ್. ನನಗೆ ನಾನು ಅವ್ರ ಏಜ್ನ ದಾಟಿ ಬಂದಿದ್ದೀನಿ. ಸೊ ಅವ್ರ ಎಲ್ಲ ಭಾವನೆಗಳು ಬೇಕು ಬೇಡಗಳೆಲ್ಲ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಐ ಕ್ಯಾನ್ ಗೇಜ್. ಬಟ್ ಅವ್ರಿನ್ನೂ ನನ್ನ ಏಜ್ ರೀಚ್ ಆಗಿಲ್ಲ. ಬಟ್ ಅಷ್ಟೇ ಮೆಚೋರ್ಡ್ ಆಗಿ ನಾನು ಹೇಳಿದನ್ನೆಲ್ಲ ಕೇಳಿಸ್ಕೊಂಡ್ರು, ಆಕೆ ಅರ್ಥ ಮಾಡ್ಕೊಂಡ್ರು. ಸೊ ಆಮೇಲೆ ಕ್ಲಾಶಸ್ ಆಯಿತು ನಮ್ಮಲ್ಲಿ. ಆ ಕ್ಲಾಶಸ್ ಕಂಡಿರಲ್ಲ ಬಹುಶಃ, ಯಾಕಂದ್ರೆ ನಾವು ಯಾರಿಗೂ ಕಾರಣಕ್ಕೆ ಬಿಡಲಿಲ್ಲ. ವಿ ವಾಂಟೆಡ್ ಟು ಬಿ ದಟ್ ಜಂಟಿ. ಸುದೀಪ್ ಸರ್ ಹೇಳಿದ್ದಾರೆ ನೀವಿಬ್ರು ಒಬ್ಬರೇ ಅಂತ, ಬಿಗ್ ಬಾಸ್ ಹೇಳಿದ್ದಾರೆ ನೀವಿಬ್ರು ಒಬ್ಬರೇ ಅಂತ. ನಾವು ಒಬ್ಬರಾಗೆ ತೋರಿಸ್ಕೋಬೇಕು. ಸೊ ಮಧ್ಯದಲ್ಲಿ ಕ್ಲಾಶ್ ಆಯಿತು. ಮೇಲೋಗಿ ಕೂತ್ಕೊಂಡು ಮಾತಾಡ್ತಿದ್ವಿ, ಯಾರಿಗೂ ಕೇಳಿಸ್ದೇ ಇರೋಂಗೆ. ನಾವು ಹೋಗಿ ಸಾಲ್ವ್ ಮಾಡ್ಕೊಳ್ತಿದ್ವಿ. ಸಿಂಪಲ್ ಅಷ್ಟೇ ಲೈಫು. ಏನಾದರೂ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಅಂತ ಮುಗದೇ ಹೋಯ್ತು. ಅದನ್ನ ಮಾಡಲ್ವೇ ನಾವು? ಜಗಳ ಆಡಬೇಕು, ಎಲ್ಲರೂ ನಮ್ಮನ್ನು ನೋಡ್ಬೇಕಲ್ಲ.